ಮಾದಕ ವ್ಯಸನವೆಂಬ ಕರಾಳ ನೆರಳು ಯುವ ಜನತೆಯನ್ನು ಆವರಿಸುತ್ತಿರುವ ಈ ಸಮಯದಲ್ಲಿ ನಶೆ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಚಂದಾಪುರದಲ್ಲಿ ಬೃಹತ್ ಜಾಗೃತಿ ಜಾಥಾ ನಡೆದಿದೆ. ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ ರಾಜಲಾಂಛನ ಸಂಸ್ಥೆ ಹಾಗೂ ವಿವಿಧ ಸಂಘಟನೆಗಳು ಒಂದಾಗಿ ದೇಶಕ್ಕೆ ಮಾದರಿಯಾಗುವಂತ ಜಾಗೃತಿ ಮೂಡಿಸಿವೆ. ಚಂದಾಪುರ ಸರ್ಕಲ್ನಿಂದ ಆರಂಭವಾದ ಈ ಬೃಹತ್ ಜಾಗೃತಿ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ರಾಜಲಾಂಛನ ಸಂಸ್ಥೆ, ಕರ್ತವ್ಯ ಫೌಂಡೇಶನ್, ಹುಡುಗರು ಹಾಗೂ ಜಯಸೂರ್ಯ ಫ್ಯಾನ್ಸ್ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ತಪಸ್ಯ ಕಾಲೇಜಿನ 100 ವಿದ್ಯಾರ್ಥಿಗಳು ಹಾಗೂ ಸೂರ್ಯ ಸಿಟಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ನಶೆಗೆ ನೋ ಹೇಳಿ, ಜೀವನಕ್ಕೆ ಹೌದು ಹೇಳಿ ಅನ್ನೋ ಘೋಷಣೆಗಳು ಇಡೀ ಚಂದಾಪುರದಲ್ಲಿ ಮೊಳಗಿದ್ದವು. ಚಂದಾಪುರ ಮಾತ್ರವಲ್ಲದೆ ಬೆಂಗಳೂರಿನ ಪ್ರಮುಖ ವೃತ್ತಗಳಲ್ಲಿ ಸಿಸಿಬಿ, ಎಸಿಪಿ LY ರಾಜೇಶ್ ರವರ ನೇತೃತ್ವದಲ್ಲೂ ರಾಜಲಾಂಛನ ಸಂಸ್ಥೆ ವಿಶೇಷ ಜಾಗೃತಿ ಮೂಡಿಸಿತು. ಜಿಗಣಿ ಘಟಕದ ಅಧ್ಯಕ್ಷ ತೆಲಗರಹಳ್ಳಿ ಗಣೇಶ್, ಚಂದಾಪುರ ಘಟಕದ ಅಧ್ಯಕ್ಷ ವಸಂತ್, ಮಂಜು, ಗೊಲ್ಲಹಳ್ಳಿ ವಸಂತ್ ಹಾಗೂ ಮಾದಾಪಟ್ಟಣ ಮೊಹಮ್ಮದ್ ಕಲೀಂ ಸೇರಿದಂತೆ ಹಲವು ನಾಯಕರು ಈ ಅಭಿಯಾನದಲ್ಲಿ ಭಾಗಿಯಾಗಿ ಯುವ ಜನತೆಗೆ ನೇರ ಸಂದೇಶ ನೀಡಿದರು. ಅಂತಾರಾಷ್ಟ್ರೀಯ ಯುವಕರ ದಿನದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ರಾಜಲಾಂಛನ ಯುಕ್ತಿ ಸಂಸ್ಥೆ ಹಾಗೂ ತಪಸ್ಯ ಕಾಲೇಜಿನ ಸಂಯೋಗದಿಂದ ಈ ದಿನ ಈ ಮಾದಕ ವಸ್ತುಗಳ ಸೇವನೆಯ ಜಾಗೃತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇದು ಕಾರಣ ಯಾಕೆಪ್ಪ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ನಮ್ಮ ಭಾರತ ದೇಶದ ಯುವ ಶಕ್ತಿ ಅಂದರೆ ನಮ್ಮ ಭಾರತ ದೇಶವನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ನಾವು ಕರಿತೀವಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಯುವಕರ ಸಂಖ್ಯೆ ಅಂದರೆ ಯುವಕರು ಯಾವಾಗ ಎಚ್ಚೆತ್ತುಕೊಂಡು ನಮ್ಮ ದೇಶಕ್ಕಾಗಿ ದುಡಿತಾರೋ ಆಗ ನಾವು ನಿಜವಾಗ್ಲೂ ಈ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ನಾವು ಕರಿತೀವಿ. ಬಿಕಾಸ್ ಯಾಕೆ ಅಂತಂದರೆ, ನಮ್ಮ ಶೇಕಡಾವಾರು ತೆಗೆದುಕೊಂಡವಾಗ 65% ನಮ್ಮ ಯುವಕರ ಸಂಖ್ಯೆ ಇರುತ್ತೆ. ಸೊ 65ರಿಂದ 70 ಅಂದ್ಕೊಳ್ಳಿ. ಸೊ ಅದರಲ್ಲಿ ಏನಪ್ಪ ಅಂತಂದರೆ 65% ಯುವಕರು ಈ ಮಾದಕ ವಸ್ತು ಅಂತ ಏನಿದೆಯಲ್ಲ, ಈ ಮಾದಕಗಳ ವ್ಯಸನಿ, ಒಂದು ಸತಿ ವ್ಯಸನಿಯನ್ನು ಅದನ್ನು ಆಗ್ಬಿಟ್ರೆ ಮತ್ತೆ ಅದನ್ನು ಬಿಡೋದು ಸಾಧ್ಯನೇ ಇಲ್ಲ. ಕಾರಣ ಯಾಕೆ ಅಂತಂದರೆ, ಆ ಮಾದಕ ವಸ್ತುಗಳಿಂದ ಇಡೀ ಸಂಸಾರ ಆಗಲಿ, ರಾಜ್ಯ ಆಗಲಿ, ದೇಶ ಆಗಲಿ, ಯುಗಗಳೇ ಏನಾಗಿದೆಯಪ್ಪ ಅಂತಂದರೆ ನಾಶ ಆಗಿದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಏನಪ್ಪ ಅಂದರೆ, ರಾಮಾಯಣದಲ್ಲೂ ಕೂಡ ಒಂದು ಕಡೆ ರಾವಣ ತನ್ನ ಪಶ್ಚಾತ್ತಾಪದ ಮಾತುಗಳನ್ನು ಹೇಳ್ಕೊಳ್ತಾನೆ. ಹೇಗೆ ಅಂತಂದರೆ, ಸೀತೆಯನ್ನು ಅಪಹರಣ ಮಾಡ್ಕೊಂಬಂದು ತನ್ನ ತಮ್ಮನಾದ ವಿಭೂಷಣ ಹೇಳ್ತಾನೆ, ಅಣ್ಣ ಬೇಡಣ್ಣ, ಒಂದು ವೇಳೆ ಇದು ಮಾಡು, ಈ ಥರ ಹೇಳಿದವಾಗ ಆ ರಾವಣ ತನ್ನ ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಅಂತಃಕರಣ ಶುದ್ಧಿಯಿಂದ ಹೇಳ್ತಾನಂತೆ. ಏನಪ್ಪ ಅಂದರೆ, ಆ ದಿನ ವಿಭೂಷಣ ಬಂದು ನನಗೆ ಒಳ್ಳೆ ಮಾತನ್ನು ಹೇಳಿದೆ, ಆದರೆ ನಾನು ಅದನ್ನು ಕೇಳಲಿಲ್ಲ, ನಾನು ವ್ಯಸನ ಭೂತನಾಗಿದ್ದೆ ಅಂತ ರಾವಣ ಒಂದು ಭಾಗದಲ್ಲಿ ಹೇಳ್ಕೊಳ್ತಾನೆ. ಸೊ ಇದರಿಂದ ಏನಪ್ಪ ಅಂತಂದರೆ, ಅವನ ವಂಶವೇ ಮತ್ತು ಈ ಎಲ್ಲ ರಾಜ್ಯಗಳ ಏನಿದೆ ಸಂಸ್ಥೆ, ಸಮಾಜ ಏನಿದೆಯಲ್ಲ, ಅದೆಲ್ಲ ಏನಪ್ಪ ಅಂದರೆ ಹಾಳಾಗ್ತಿರೋದೇ ಈ ಮಾದಕ ವಸ್ತುಗಳಿಂದ. ಬಿಕಾಸ್ ಯಾಕೆ ಅಂತಂದರೆ, ಒಂದು ಸತಿ ಅದನ್ನು ವ್ಯಸನಭೂತನಾಗ್ಬಿಟ್ರೆ ಅದನ್ನು ಬಿಡೋಕ್ಕೆ ಸಾಧ್ಯನೇ ಇರಲ್ಲ. ಸೊ ನಮ್ಮ ದೇಶದಲ್ಲಿ ನಮ್ಮ ದೇಶವನ್ನು ಮುಂದುವರಿಸಬೇಕಾದ್ರೆ ಸಾಮಾಜಿಕ ಜವಾಬ್ದಾರಿ, ನೈತಿಕತೆಯ ಜವಾಬ್ದಾರಿಗಳನ್ನು ಮೂಡಿಸಬೇಕಾದ್ರೆ ಫಸ್ಟ್ ನಮ್ಮ ಯುವಕರಲ್ಲಿ ಆ ಜಾಗೃತಿಯನ್ನು ಮಾಡಬೇಕು. ಸೊ ಈ ಕಾರ್ಯಕ್ರಮಗಳ ಮುಖಾಂತರ ಯುವಕರಿಗೆ ಕೊಡೋ ಸಂದೇಶ ಏನಪ್ಪ ಅಂದರೆ, ದಯವಿಟ್ಟು ಈ ಮಾದಕ ವಸ್ತುಗಳನ್ನು, ಈ ಡ್ರಗ್ಸ್ ಏನಿದೆಯಲ್ಲ ಅದನ್ನು ಹೋಗಲಾಡಿಸಿ ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡಿ, ಮುಂದಿನ ಜನಾಂಗಕ್ಕೆ ಅಂದರೆ ಒಳ್ಳೆಯ ಸಮಾಜವನ್ನು ಪರಿನಿರ್ಮಾಣವನ್ನು ಮಾಡಿಕೊಡಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ರಾಜಲಾಂಛನ ಸಂಸ್ಥೆ ಹಾಗೂ ತಪಸ್ಯ ಕಾಲೇಜು ಮತ್ತು ಸೂರ್ಯನಗರ ಪೊಲೀಸ್ ಠಾಣೆ ವತಿಯಿಂದ ಇವತ್ತು ಅಂತಾರಾಷ್ಟ್ರೀಯ ಯೂತ್ ಡೇ ಏನಿದೆ, ಈ ನಿಮಿತ್ತ ಬೇಡಬ್ರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ರೈಸ್ ಕ್ಯಾಂಪೇನ್ನ ನಶಾಮುಕ್ತ ಭಾರತ ಅಭಿಯಾನದ ಹೆಜ್ಜೆಯಾಗಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬಂದಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ ಕರ್ನಾಟಕದ ಯುವಜನತೆ ಈ ಮಾದಕ ವ್ಯಸನದಿಂದ ನಾವು ಅವ್ರನ್ನ ದೂರ ಇಡಬೇಕು, ನಮ್ಮ ಸಮಾಜವನ್ನು ಮಾದಕ ವ್ಯಸನ ಮುಕ್ತ ಸಮಾಜವನ್ನಾಗಿ ಮಾಡಬೇಕು. ದಯವಿಟ್ಟು ಸಾರ್ವಜನಿಕರಿಗೆ ಈ ಮಾಧ್ಯಮ ಮೂಲಕ ಕೇಳ್ಕೊಳ್ಳೋದು ಏನಂತಂದರೆ, ಇವತ್ತು ನಮ್ಮ ಸಮಾಜದಲ್ಲಿ ಮಾದಕ ವಸ್ತುಗಳು ಸಾಗಿಸ್ತಿರ್ಬೋದು, ಅದನ್ನು ಕೂಡಿಟ್ಕೊಂಡಿರ್ಬೋದು ಅಥವಾ ಸೇವಿಸ್ತಿರ್ಬೋದು. ಈ ಎಲ್ಲ ಚಟುವಟಿಕೆ ಕಾನೂನಿನ ಪ್ರಕಾರ ಅಮಾನ್ಯವಾಗಿದೆ. NDPS ಕಾಯ್ದೆಯನ್ನು ಜಾರಿಗೆ ತಂದಿದೆ ನಮ್ಮ ಸರ್ಕಾರ. ಈ ಕಾಯ್ದೆ ಪ್ರಕಾರ ಇದು ಕಾನೂನು ವಿರೋಧಿ ಚಟುವಟಿಕೆ. ಇಂಥ ಚಟುವಟಿಕೆ ನಿಮ್ಮ ಸಮಾಜದಲ್ಲಿ ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು, ಯಾರೇ ಈ ಚಟುವಟಿಕೆ ಮಾಡಿದರೂ ಕೂಡ ನೀವು ಸದ್ಯದ ತಕ್ಷಣ
ನಿಮ್ಮ ಒಂದು ಸಮೀಪದ ಒಂದು ಠಾಣೆಗೆ ಮಾಹಿತಿಯನ್ನು ತಲುಪಿಸಿ ಠಾಣೆಗೆ ಬರಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ನೀವು 112 ಒಂದು ಸಂಖ್ಯೆ ಇದೆ, ತುರ್ತು ಸಹಾಯವಾಣಿ, ಅದಕ್ಕೆ ಕರೆ ಮಾಡಿ ನೀವು ತಿಳಿಸ್ಬೋದು. ನಾವು ಕೂಡಲೇ ಆ ಒಂದು ಮಾದಕ ವ್ಯಸನ ಏನು ಮಾಡ್ತಿರ್ತಾರೆ ಅವ್ರನ್ನ ನಾವು ರಕ್ಷಣೆ ಮಾಡ್ತೀವಿ. ಈ ಪ್ರಕಾರ ನಾವು ನಮ್ಮ ಪೊಲೀಸ್ ಇಲಾಖೆಯ ಸನ್ಮಿತ್ರ ಅಂತ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದೆ. ಈ ಕಾರ್ಯಕ್ರಮದಿಂದ ನಾವು ಯಾರು ಯುವಕರು ನಶೆಗೆ ಮಾದಕ ವ್ಯಸನಕ್ಕೆ ಒಳಗಾಗಿರ್ತಾರ ಅವ್ರನ್ನ ನಾವು ರಕ್ಷಣೆ ಮಾಡಿ ಅವರಿಗೆ ಮಾದಕ ವ್ಯಸನದಿಂದ ಮುಕ್ತಗೊಳಿಸುವ ಒಂದು ಛಲವನ್ನು ನಮ್ಮ ಇಲಾಖೆ ಹಮ್ಮಿಕೊಂಡಿದೆ. ಸಾರ್ವಜನಿಕರು ದಯವಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ, ಈ ನಮ್ಮ ಕರ್ನಾಟಕ ಸರ್ಕಾರ ಏನು ರೈಸ್ ಕ್ಯಾಂಪೇನ್ ಜಾರಿಗೆ ತಂದಿದೆ, ಇದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿ ನಮ್ಮ ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಮೊದಲಿಗೆ ಇವತ್ತು ಅಂತಾರಾಷ್ಟ್ರೀಯ ಯುವಕರ ದಿನಾಚರಣೆ ಶುಭಾಶಯಗಳು. ನಾವು ರಾಜ್ಯ ಲಾಂಛನ ಟೀಮಿಂದ ಬಂದಿದ್ದೀವಿ. ಮೊದಲಿಗೆ ಹೇಳ್ಬೇಕಂದ್ರೆ ರಾಜೇಶ್ ಸರ್ಗೆ ಏನಂತಂದರೆ, ಯುವಕರಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣಿಸಬೇಕು ಅಂತ ಅಂದ್ಬಿಟ್ಟು ರಾಜೇಶ್ ಸರ್ಗೆ ತುಂಬ ಖುಷಿಯಾದ ವಿಚಾರ. ರಾಜೇಶ್ ಸರ್ ಇದನ್ನೆಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾ ಇರೋದು. ರಾಜೇಶ್ ಸರ್ ಸಹಯೋಗದಿಂದ ನಮ್ಮ ರಾಜ್ಯ ಲಾಂಛನ ಸಂಸ್ಥೆಯಿಂದ ಮತ್ತು ತಪಸ್ವಿ ಕಾಲೇಜ್ ಸಂಸ್ಥೆಯಿಂದ, ನಮ್ಮ ಪೊಲೀಸ್ ಇಲಾಖೆ ಸಂಸ್ಥೆಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ಏನಂತಂದರೆ, ಬೇಡ ಬ್ರೋ ಅಂತಂದರೆ, ಇದು ಡ್ರಗ್ಸು ಮಕ್ಕಳಲ್ಲಿ ಏನಂತಂದರೆ ತಂದೆ ತಾಯಿ ಅವ್ರದ್ದೇ ಆಗಿರೋ ಅಂಥ ಒಂದು ಗುರಿ ಇಟ್ಕೊಂಡಿರ್ತಾರೆ ಮಕ್ಕಳ ಮೇಲೆ. ಯಾವುದೇ ಕಾರಣಕ್ಕೂ ಮಕ್ಕಳು ಒಂದು ಡ್ರಗ್ಸ್ದಿಂದ ಮಕ್ಕಳು ಅಧ್ವಾನ ಆಗಬಾರ್ದು ಅಂತ ಹೇಳ್ಬಿಟ್ಟು, ನಮ್ಮ ದೇಶದ ಬೆನ್ನೆಲುಬು ರೈತರು ಮತ್ತು ಯುವಕರು ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಅಂಥ ಯುವಕರಲ್ಲಿ ಯಾವುದೇ ರೀತಿಯ ದುಶ್ಚಟಗಳಿಗೆ ಮಾರು ಹೋಗದ ರೀತಿಯಲ್ಲಿ ನಮ್ಮ ಸಮಾಜ ಮುಂದೆ ಬರಬೇಕು. ಅದಕ್ಕೂ ಆ ನಿಟ್ಟಿನಲ್ಲಿ ಸರ್ಕಾರ ಆಗಲಿ, ಈ ಥರ ಒಂದು ಸಂಘ ಸಂಸ್ಥೆಗಳು ಯುವಕರು ಸೇರಿಕೊಂಡು ನಾನು ಸಂತೋಷ ಪಡ್ತೀನಿ. ನಮ್ಮ ಪೊಲೀಸ್ ಸ್ಟೇಷನ್ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ವತಿಯಿಂದನೂ ಆಯೋಜನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಒಟ್ಟಾರೆ ಇದರಲ್ಲಿ ಸ್ವಾತಂತ್ರ್ಯದಲ್ಲಿ ನಮ್ಮ ಒಟ್ಟು ಜನಸಂಖ್ಯೆ ಎಷ್ಟಿತ್ತೋ ಅಷ್ಟು ಯುವಕರು ನಮ್ಮ ದೇಶದಲ್ಲಿ ಈಗಿನ ಜನಸಂಖ್ಯೆಯಲ್ಲಿದ್ದಾರೆ. ಅಂತಹ ಒಂದು ಯುವ ಶಕ್ತಿಗೆ ನಾವು ಅವರಲ್ಲಿ ಅಲ್ಲಿ ಇಲ್ಲಿ ಸಂಘಗಳಿಂದ ಆಗಿರ್ಬೋದು, ಕೆಲವರ ಒಂದು ದುಷ್ಪರಿಣಾಮಗಳಿಂದ ಆಗಿರ್ಬೋದು, ಅವರು ದುಶ್ಚಟಗಳಿಗೆ ಮಾರು ಹೋಗ್ತಾರೆ. ಅದು ಆಗಬಾರ್ದು. ಯಾಕೆಂದರೆ ನಮ್ಮ ಭಾರತದ ಶಕ್ತಿ ಅಂದರೆ ಯುವ ಶಕ್ತಿ. ಆ ಶಕ್ತಿ ಆರೋಗ್ಯಪೂರ್ಣವಾಗಿದ್ದರೆ ಮಾತ್ರ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತೆ. ಯೂತ್ ಡೇ ಪ್ರಯುಕ್ತ ರಾಜಲಾಂಛನ ಸಂಸ್ಥೆ ಹಾಗೂ ತಪಸ್ಯ ಕಾಲೇಜು ಮತ್ತು ಸೂರ್ಯನಗರ ಪೊಲೀಸ್ ಸ್ಟೇಷನ್ ಕಡೆಯಿಂದ ಎಲ್ಲರೂ ಸೇರಿ ಒಂದು ಬೇಡ ಬ್ರೂ, ಈ ಮಾದಕ ವಸ್ತುಗಳನ್ನು ಬೇಡ ಅಂತ ಹೇಳಿ ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ನಮ್ಮದು ರಾಜಲಾಂಛನದಲ್ಲಿ 3 ದೇಹಗಳಿದ್ದಾವೆ: ಪರಿಸರ, ಶಿಕ್ಷಣ, ಅರಿವು. ಇವತ್ತು ಅರಿವು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಮಾದಕ ವಸ್ತುಗಳನ್ನ ಎಲ್ಲ ಸೇವನೆಯಿಂದ ನಮ್ಮ ಭಾರತೀಯರ ಯೂತು ಮಕ್ಕಳೇನಿದ್ದಾರೆ ಒಂದು ಕೆಟ್ಟ ಚಟಗಳಿಗೆ ಅಭ್ಯಾಸ ಆಗ್ತಾ ಇದ್ದಾರೆ. ಅದನ್ನು ಆಗಬಾರ್ದು ಅಂತೇಳಿ ನಾವೊಂದು ಅವೇರ್ನೆಸ್ ಕಾರ್ಯಕ್ರಮನ ನೀಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ LY ರಾಜೇಶ್ ಅವರ ಒಂದು ಪ್ರತಿನಿಧಿಯಾಗಿ ನಾವೆಲ್ಲರೂ ಈ ರಾಜಲಾಂಛನ ಸಂಸ್ಥೆಯಿಂದ ಕೆಲಸಗಳು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಡೈರಿ ಸರ್ಕಲ್ ಆಗ್ಬೋದು, BTM ಲೇಔಟ್ ಆಗ್ಬೋದು, ಇದೇ ರೀತಿ ರಾಜಲಾಂಛನ ಸಂಸ್ಥೆ ಕಡೆಯಿಂದ ಕೂಡ ಸುಮಾರು ಕಡೆ ಬೆಂಗಳೂರಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇವತ್ತು. ಯಾಕಂದರೆ ನಮಗೆ ಭಾಳ ಮುಖ್ಯವಾಗಿ ಯೂತು ಪರಿಶುದ್ಧವಾಗಿದ್ದಾಗ ಮಾತ್ರ ನಮ್ಮ ದೇಶ ಪರಿಶುದ್ಧವಾಗಿರ್ತದೆ. ಭಾಳ ಒಳ್ಳೆಯ ದೃಢ ನಿರ್ಧಾರವಾಗಿ ನಿಲ್ಲಕ್ಕಾಗುತ್ತೆ. ಈ ಕೆಟ್ಟ ಚಟಗಳಕ್ಕೇನು ವ್ಯಾಸೀನರು ಆಗಿದ್ದಾರೆ ಅಂದರೆ ಅವ್ರು ಎಲ್ಲ ರೀತಿಯೂ ಕೆಟ್ಟೋಗ್ತಾರೆ. ಸೊ ಹಂಗಾಗಿ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ರಾಜಲಾಂಛನ ಸಂಸ್ಥೆ ಕಡೆಯಿಂದ ಎಲ್ಲ ನಮ್ಮ ತಪಸ್ಯ ಕಾಲೇಜು ಎಲ್ಲ ಕಡೆಯಿಂದ ಸೇರಿ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ನಮ್ಮ ಯೂತ್ ಹುಡುಗರು ಕೂಡ ನೂರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಒಂದೇ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಮಾತನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಯುವಕರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ, ಜಾಗತಿಕ ಮಟ್ಟದಲ್ಲಿ ಏನಪ್ಪ ದೇಶದ ಆಸ್ತಿ ಅಂದರೆ ಇವತ್ತು ಯುವಶಕ್ತಿ. ಆ ಯುವಶಕ್ತಿ ಮಾದಕ ವ್ಯಾಸಗಳಿಂದ ದಾಸರಾಗಿ ಎಲ್ಲ 20-25 ವರ್ಷಕ್ಕೆ ಅನೇಕ ಸಾವಿನ ಪ್ರಕರಣಗಳನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಅದನ್ನು ತಡೆಗಟ್ಟಬೇಕು ಅಂದ್ಬಿಟ್ಟು ಈ ದಿನ ನಮ್ಮ LY ರಾಜೇಶ್ ಸರ್ ಅವರ ನೇತೃತ್ವದಲ್ಲಿರುವಂತಹ ರಾಜಲಾಂಛನ ಸಂಸ್ಥೆ, ಹಾಗೆ ಕರ್ತವ್ಯ ಫೌಂಡೇಶನ್ನು, ಹಾಗೆ ಬೆಂಗಳೂರು ಹುಡುಗರು ಮತ್ತು ಜೈಸೂರ್ಯ ಆಜಾದ್ ಯುವ ಫೌಂಡೇಶನ್ ಮತ್ತು ನಮ್ಮ ಸ್ಥಳೀಯವಾಗಿ ತಪಸ್ಯ ಕಾಲೇಜಿನ ಆಡಳಿತ ಸಿಬ್ಬಂದಿ ವರ್ಗ ಇರ್ಬೋದು, ಹಾಗೆ ಸೂರ್ಯ ಸಿಟಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗ ಇರ್ಬೋದು, ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಮಕ್ಕಳಿಗೆ ಮತ್ತು ಈ ಯುವಶಕ್ತಿಗೆ ಒಳ್ಳೆಯದಾಗಲಿ. ಈ ಒಂದು ಮಾದಕ ವ್ಯಾಸವನ್ನು
ಬಳಸೋದು ಬೇಡ ಅನ್ನೋದು ಉದ್ದೇಶ. ಅದನ್ನು ಸರ್ಕಾರ ಏನು ನಮ್ಮ ಕರ್ನಾಟಕ ಸರ್ಕಾರ ಸಹ ಬೇಡ ಬ್ರೋ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ಸಹ ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡಿರೋದು ತುಂಬ ಶ್ಲಾಘನೀಯ ವಿಚಾರ. ಈ ಒಂದು ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳು 10 ಜನಕ್ಕೆ ಹೇಳಬೇಕು, ಮಾದಕ ವಸ್ತುಗಳನ್ನ ಸೇವನೆ ಮಾಡೋದು ಬೇಡ, ನಮ್ಮ ದೇಶದ ಆಸ್ತಿ, ನಾವು ಈ ದೇಶನ ಭದ್ರವಾಗಿ ಕಟ್ಟೋಣ, ಈ ಮಾದಕ ವಸ್ತುಗಳು ಬೇಡ ಅಂತೇಳಿ ಹೇಳಿ ಅನ್ನೋದು ನಮ್ಮ ಉದ್ದೇಶ. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಯುವಕರಲ್ಲಿ ಕೇಳೋದು ಅದೊಂದೇ, ದಯವಿಟ್ಟು ಪ್ರತಿ ಒಬ್ಬ ಮಗು 10 ಜನಕ್ಕೆ ನಿಮ್ಮ ಸ್ಥಳೀಯವಾಗಿ ಮಾದಕ ವಸ್ತುಗಳನ್ನ ಉಪಯೋಗಿಸುವಂಥ ಮಕ್ಕಳಿಗೆ ಬೇಡ ಅಂತೇಳಿ, ಹಾಗೆ ಉಪಯೋಗಿಸುವಂಥ ನಿಮ್ಗೆ ಹೇಳೋಕ್ಕಾಗಿಲ್ಲ ಅಂದರೆ ಸ್ಥಳೀಯ ಠಾಣೆಗಳಿಗೆ ನೀವು ಮಾಹಿತಿ ಕೊಡಿ, ಈ ಥರ ಉಪಯೋಗಿಸ್ತಾರೆ, ಈ ಥರ ಸರ್ವಿಸ್ ಕೊಡ್ತಾವ್ರೆ, ಇವರು ಮಕ್ಕಳನ್ನ ಹಾಳು ಮಾಡ್ತಾವ್ರೆ ಅಂತೇಳಿ ನೀವು ಕೊಡಿ. ನಿನ್ನೆ ಎಲ್ಲ ಅಲಿಯನ್ಸ್ ಕಾಲೇಜಲ್ಲಿ 4 ಜನ ಅರೆಸ್ಟ್ ಮಾಡವ್ರೆ ಮಕ್ಕಳನ್ನ, ಏನೋ ಪೆಡ್ಲರ್ಗಳನ್ನ. ಆ ಥರ ನೀವು ಕೊಟ್ಟರೆ ನಿಮ್ಮ ಯಾರು ಮಾಹಿತಿ ಕೊಡ್ತೀರೋ ಅದನ್ನ ಠಾಣೆಯಲ್ಲೆಲ್ಲ ಸಿಬ್ಬಂದಿಗಳು ಗೌಪ್ಯವಾಗಿರ್ತಾರೆ, ಯಾರು ಕೊಟ್ಟರು ಅಂತ ಯಾರು ಹೇಳಲ್ಲ. ದಯವಿಟ್ಟು ಸ್ಥಳೀಯ ಠಾಣೆಗಳಿಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಬೆಂಗಳೂರು ಹುಡುಗರು ಮತ್ತು ಜೈಸೂರ್ಯ ಆಜಾದ್ ಕರ್ನಾಟಕ ಅಸೋಸಿಯೇಷನ್ ವತಿಯಿಂದ ಮತ್ತು ಏನು ತಪಸ್ಸೆ ಶಾಲೆಯಿಂದ ಮತ್ತು ಸೂರ್ಯ ಸಿಟಿ ಪೊಲೀಸ್ ಠಾಣೆಯಿಂದ ಏನು ಈ ಮಾದಕ ವಸ್ತು ಅವೇರ್ನೆಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ತುಂಬ ವಿಚಾರಗಳನ್ನೆಲ್ಲ ಹಿರಿಯರಾದಂತಹ ಆರಕ್ಷಕರಾಗಲಿ ಮಾಧ್ಯಮ ಮಿತ್ರರಾಗಲಿ ತುಂಬ ಹಂಚ್ಕೊಂಡಿದ್ದಾರೆ. ಹಂಗಾಗ್ಬಿಟ್ಟು ನಾವು ಹೇಳೋದಿಷ್ಟೇ, ಮಾದಕ ವಸ್ತುಗಳನ್ನ ಬಳಸಬೇಡ್ರಿ, ಯಾರು ಬಳಸ್ತಿದ್ರೆ ಅವ್ರಿಗೆಲ್ಲ ಅವೇರ್ನೆಸ್ಸನ್ನ ಹೇಳಿ. ತುಂಬ ವಿಚಾರಗಳು ಬರ್ತಾ ಇದ್ದಾವೆ, ಏನು ಫೋನ್ಗಳಲ್ಲೆಲ್ಲ ಬರ್ತಾ ಇರ್ತವೆ, ಅದನ್ನೆಲ್ಲ ದೃಶ್ಯಾವಳಿನ ಅವ್ರಿಗೆ ತೋರಿಸಿದಾಗ ವಿಚಿತ್ರವಾಗಿರುತ್ತೆ. ಅದನ್ನ ನೋಡಿದ್ರೆ ಅವರು ಆ ಮಾದಕ ವಸ್ತುನ ಸೇವನೆ ಮಾಡೋದು ಬಿಡಬೇಕು. ಆ ಥರ ಮಾಡಿದಾಗ ಎಷ್ಟೋ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಮಾಡಬಾರ್ದು ಅನ್ನೋ ವಿಚಾರ ಬರುತ್ತೆ. ಹಂಗಾಗ್ಬಿಟ್ಟು ತುಂಬ ವಿಚಾರಗಳನ್ನ ನಾವು ಪರಿಸರದ ವಿಚಾರದಲ್ಲಾಗಲಿ ಎಲ್ಲ ವಿಚಾರದ ಅವೇರ್ನೆಸ್ ಕೊಡ್ತಾರೆ. ಹಂಗಾಗ್ಬಿಟ್ಟು ಧನ್ಯವಾದಗಳು, ಥ್ಯಾಂಕ್ ಯು.